ಎಸ್, ಬೆಳಬೆಳಿಗ್ಗೆ ಆ್ಯಕ್ಚುಲಿ ಜಡೆಗಳ ಫೈಟು ದೊಡ್ಡ ಮಟ್ಟದಲ್ಲೇ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ರಾಶಿಕಾ, ಇನ್ನೊಂದು ಕಡೆ ರಕ್ಷಿತಾ. ಏನಬ್ಬ, ರಾಶಿಕಾ ಕಿರ್ಚಾಡ್ತಾ ಇದ್ದಾಳೆ, ಇನ್ನೊಂದು ಕಡೆ ರಕ್ಷಿತಾ ಜಾಡ್ಸಿ ತಳ್ತಾ ಇದ್ದಾಳೆ. ಆ್ಯಕ್ಚುಲಿ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಏನಾದರೂ ಪರಿಗಣನೆ ಆದರೆ ರಕ್ಷಿತಾ ಮುಂದಿನ ವಾರ ಹೋಗೋಕ್ಕೆ ಆಲ್ಮೋಸ್ಟ್ ರೆಡಿ ಆಗಬೇಕಾಗತ್ತೆ. ರಕ್ಷಿತಾ ಹೋಗ್ತಾಳ ಅಥವಾ ಇನ್ನೊಂದು ಕ್ಷಮಾಪಣೆ ಕೊಡ್ತಾರ, ಅಥವಾ ಪಿನಾಲೆ ವೀಕ್ ಇರೋದ್ರಿಂದ ಕಿಚ್ಚ ಸುದೀಪ್ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಆಮೇಲೆ ಇವತ್ತಿನ ಫುಲ್ ಎಪಿಸೋಡನ್ನು ಕೂಡ ನಾವು ನೋಡಬೇಕಾಗುತ್ತೆ. ಪ್ರೋಮೋ ನೋಡಿನೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಲು ಹಾಗೆ ಹೀಗೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಅಲ್ಲಿ ಏನಾಗಿರುತ್ತೆ ಅನ್ನೋದನ್ನು ಕೂಡ ಫುಲ್ ಎಪಿಸೋಡ್ ನೋಡಿದಾಗ ನಮಗೆ ಗೊತ್ತಾಗೋದಂತೂ ಪಕ್ಕ. ಆ್ಯಕ್ಚುಲಿ ಇಲ್ಲಿ ರಾಶಿಕಾ ಬಂದ್ಬಿಟ್ಟು ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರನ್ನು ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡ್ತಾಳೆ ಈ ವಾರ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಈ ವಾರ ನಾಮಿನೇಷನ್ ಮಾಡ್ತಕ್ಕಂಥದ್ದು ಭಾಳ ದೊಡ್ಡದು ಅಂದರೆ ದೊಡ್ಡದು. ಇವೇನು ಹಿಂದೆ ಮಾಡ್ತಿದ್ರು ಅದಕ್ಕಿಂತ ಇದು ಭಾಳ ದೊಡ್ಡದು. ಯಾಕೆಂದರೆ ಪಿನಾಲೆ ವೀಕ್ ಇರೋದ್ರಿಂದ ಆಲ್ಮೋಸ್ಟ್ 3 ಜನ ಹೋಗಬೇಕಾಗುತ್ತೆ ಹೊರಗಡೆಗೆ. ಒಂದು ಮಿಡ್ ನೈಟ್ ವೀಕ್ ಎಲಿಮಿನೇಷನ್ ಇರುತ್ತೆ, ಇನ್ನೊಂದು ಮೋಸ್ಟ್ಲಿ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಕಾಣಿಸುತ್ತೆ. ಹಾಗಾಗಿ ಕೊನೆಗೆ 5 ಜನ ಉಳ್ಕೋಬೇಕಾಗತ್ತೆ. ನಿಮ್ಗೆ ಗೊತ್ತಿರುತ್ತೆ ಟಾಪ್ 5. ಹಾಗಾಗಿ 3 ಜನ ಹೊರಗಡೆ ಹೋಗಬೇಕು. ಈ ವಾರದ ನಾಮಿನೇಷನ್ ಇದೆಯಲ್ವಾ, ಇದು ಭಾಳ ಅಂದರೆ ಭಾಳ ಟಫು. ಇಲ್ಲಿ ಅಶ್ವಿನಿ ಗೌಡ ಅವರನ್ನು ಆ್ಯಕ್ಚುಲಿ ರಾಶಿಗೆ ತಗೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕೆಂದರೆ ರಾತ್ರಿ ಯಾವ ರೀತಿ ಕಿಚ್ಚ ಸುದೀಪ್ ಅವ್ರ ಮುಂದೆನೇ ಹೋಗಿದ್ಲು ಅಂತಂದರೆ ಅಶ್ವಿನಿ ಗೌಡ ನಿಜವಾಗ್ಲೂ ಅಲ್ಲಿ ಇವಳ ಮುಖನೇ ನೋಡೋಕ್ಕಾಗಲಿಲ್ಲ, ರಾಶಿಕಾ ಮುಖನ. ಯಾಕೆಂದರೆ ಅವಳು ಅಸಲಿ ಸತ್ಯಗಳೆಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ಲು ಅಶ್ವಿನಿ ಗೌಡ. ರಾಶಿಕೆ ಏನೇನು ಮಾಡ್ತಾಳೆ, ಯಾವ್ಯಾವ ರೀತಿ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ತಾಳೆ, ಫಸ್ಟ್ ಬಂದಾಗ ಯಾವ ರೀತಿ ಇದ್ಲು, ಆಮೇಲೆ ಸೂರಜ್ ಬಂದ ಮೇಲೆ ಯಾವ ರೀತಿ ಆದ್ಲು, ಸೂರಜ್ ಹೋಗಿದ ಮೇಲೆ ರಘುವ್ರ ಜೊತೆ ಯಾವ ರೀತಿ ಇದ್ದಾಳೆ, ಈ ರೀತಿ ಏನೇನಿದೆ ಎಲ್ಲವೂ ಕೂಡ ಒಂದು ಬಟಾಬೈಯಲ್ಲಿ ಮಾಡಿಬಿಟ್ಟಿದ್ಲು ಅಶ್ವಿನಿ ಗೌಡ. ಆ್ಯಕ್ಚುಲಿ ಇವಳಿಗೆ ಮುಖಕ್ಕೆ ಹೊಡೆದಂಗಾಗಿತ್ತು. ವಿಚಿತ್ರ ಅಂದರೆ ಕಿಚ್ಚ ಸುದೀಪ್ ಅವರ ಮುಂದೆ ಅಲ್ಲಿ ಇವಳ ಒಂದು ಕೋಪವನ್ನು ತೋಡ್ಕೊಳ್ಳೋಕ್ಕಾಗಿರಲಿಲ್ಲ ಅಶ್ವಿನಿ ಗೌಡ ಮೇಲೆ. ಅಲ್ಲಿ ಏನು ಅದು ಮುಗಿತದ ಕಿಚ್ಚ ಸುದೀಪ್ ಅವ್ರು ಹೊರಟೋಗ್ತಾರೋ ಆಮೇಲೆ ಬಂದು ಏನು ಜೋರಾಗಿ ಕಿರ್ಚಾಡ್ತಾಳೆ. ನಾನು ಈ ರೀತಿ ಅಂದ್ಕೊಂಡಿರಲಿಲ್ಲ ಅಶ್ವಿನಿ ಗೌಡ ಅವ್ರನ್ನ. ಅವ್ರ ಜೊತೆ ಅವ್ರ ಜೊತೆ ಆ್ಯಕ್ಚುಲಿ ಸೂರಜ್ ಹೋದ್ಮೇಲೆ ಅವ್ರ ಜೊತೆ ಜೈಸಿ ಸೇರ್ತಾ ಇದೆ. ಇವಾಗ ನೋಡಿದರೆ ಈ ರೀತಿ ಮಾತಾಡ್ತಿದ್ದಾರೆ ನನ್ನ ಜೊತೆಗೆ, ಹಾಗೆ ಹೀಗೆ ಯಬಾಬಾಬಾ. ಇವಾಗಲೂ ಕೂಡ ನೋಡಿ, ಆ್ಯಕ್ಚುಲಿ ರಕ್ಷಿತಾ ಮೇಲೆ ಜಗಳವನ್ನು ತೆಗಿಬೇಕಾದ್ರೆ ಆಲ್ಮೋಸ್ಟು ಸ್ಟಾರ್ಟಿಂಗ್ ಮನೆ ವಿಚಾರ ತೆಗಿಯೋದೇ ಈ ರಾಶಿಕಾ. ನೀವು ನೋಡ್ಬೋದು, ನೀನೇನು ಅಂತ ಗೊತ್ತಿದೆ, ಅದಕ್ಕೇನೆ ನಮ್ಮ ಮನೆಯವ್ರಿಗೂ ಗೊತ್ತಿದೆ ನೀನೇನು ಅಂತ ಹೊರಗಡೆ ನೋಡ್ತಾ ಇರೋರಿಗೆ ಅಂತ ಆ್ಯಕ್ಚುಲಿ ಎತ್ಕೊಡ್ತಕ್ಕಂಥದ್ದೇ ರಾಶಿಕಾ. ವಿಚಿತ್ರ ಅಂದರೆ ಅದಕ್ಕೆ ರಕ್ಷಿತಾ ದನಿಗೆ ಓಡಿಸ್ತಾಳೆ. ನಿಮ್ಮ ಮನೆಯವರು ಹೇಳ್ಕೊಟ್ಟಿದ್ದಾರಾ ನನ್ನನ್ನು ಈ ರೀತಿ ನಾಮಿನೇಟ್ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಅಂದರೆ ರಾಶಿಕಾ ನೋಡಿ ಅಲ್ಲಿ ತೆಗಿತಾಳೆ, ನಮ್ಮ ಮನೆಯವ್ರ ವಿಚಾರ ತೆಗಿಬೇಡ ಅಂತ ಫಸ್ಟು ಅಂತ ಹೇಳ್ತಾಳೆ. ಅಂದರೆ ನಮ್ಮ ಮನೆಯವ್ರ ವಿಚಾರವನ್ನು ತೆಗಿಬೇಡ ಅಂತ ಅಲ್ಲಿ ರಾಶಿಕಾ ಹೇಳ್ತಾಳೆ. ಇವನು ದೊಡ್ಡ ಧ್ವನಿಯನ್ನು ಮಾಡ್ತಾಳೆ. ವಿಚಿತ್ರ ಅಂದರೆ ಫಸ್ಟ್ ಎತ್ಕೊಟ್ಟಿದ್ದು ಯಾರು? ಇದೇ ರಾಶಿಕಾ ಎತ್ತಿ ಕೊಡ್ತಾಳೆ. ನಮ್ಮ ಮನೆಯವರು ನಿಮ್ಮನ್ನು ನೋಡ್ತಾ ಇರ್ತಾರೆ ಹೊರಗಡೆ, ಅವ್ರಿಗೂ ಗೊತ್ತು ಅಂದಾಗ ಓಕೆ, ಒಳಗಡೆ ಬಂದಾಗ ಮಾತಾಡಿರ್ಬೋದು, ಹೇಳ್ಕೊಟ್ಟಿರ್ಬೋದು ಅಂದ್ಬಿಟ್ಟು ರಕ್ಷಿತಾ ಸ್ವಲ್ಪ ಅದನ್ನು ಹೊರಗಡೆ ತೆಗಿಯೋಕ್ಕೆ ಪ್ರಯತ್ನವನ್ನು ಪಡ್ತಾಳೆ. ಅದಕ್ಕೆ ಅವಳು ಏನು ಬಾಲೆಲ್ಲ ಕೆಳಗಡೆ ಹೊಡ್ಕೊಂಡು ಏನು ಒಳ್ಳೆ ದೊಡ್ಡ ಫೈಟರ್ ಥರ, ಒಳ್ಳೆ ಲೇಡಿ ರೌಡಿ ಥರ ಆ್ಯಕ್ಚುಲಿ ಬರ್ತಾಳೆ. ಆದರೆ ರಕ್ಷಿತಾ ಅವಳಿಗಿಂತ ದೊಡ್ಡ ಜಗಳಗಂಟಿ. ಯಾಕೆಂದರೆ ಜಗಳಗಂಟಿ ಅಂತ ರಕ್ಷಿತಾ ಅವರ ಅಮ್ಮನೇ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಹಂಗಾಗಿ ರಕ್ಷಿತಾ ಆ್ಯಕ್ಚುಲಿ ತಳ್ಳುವಂಥ ಕೆಲಸವನ್ನು ಮಾಡಿದ್ದಾಳೆ. ಆದರೆ ಇಲ್ಲಿ ಪ್ರೋಮೋದಲ್ಲಿ ನಮಗೆ ಆಲ್ಮೋಸ್ಟ್ ತಳ್ಳೋ ಥರ ಇದೆ. ಅಂದರೆ ಏನು ಹೊಡೆದಾಟ ಏನೂ ಆಗಿಲ್ಲ, ಬಟ್ ಅದು ಜಸ್ಟ್ ಹಿಂಗೆ ತಳ್ಳೋದಿರೋದ್ರಿಂದ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಕಿಚ್ಚ ಸುದೀಪ್ ಅವರು ನೆಕ್ಸ್ಟು ವೀಕ್ ಬಂದಾಗ ಅದನ್ನು ಯಾವ ರೀತಿ ತಗೊಳ್ತಾರೆ, ಇಲ್ಲಿ ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತ ಹೇಳ್ತಾರೆ ನೋಡಬೇಕು. ಆಮೇಲೆ ಇನ್ನೊಂದು, ಈ ವಾರ ತುಂಬ ಅಂದರೆ ತುಂಬ ಹಣಾಹಣಿ ಇರುತ್ತೆ. ಈಗ ನೋಡಿ, ನಾಮಿನೇಷನ್ ಮಾಡ್ತಾಯಿದ್ದಾರೆ. ನಾಮಿನೇಷನ್ ಮಾಡಿದ ಮೇಲೂ ಕೂಡ ಪ್ರತಿಯೊಬ್ಬರೂ ಕೂಡ ಕೆಣಕುವಂಥ ಕೆಲಸವೂ ಕೂಡ ಆಗುತ್ತೆ. ಸಾಮಾನ್ಯ ಅಲ್ವೇ ಅಲ್ಲ ಲಾಸ್ಟ್ ಎಂಡಿಂಗು. ಯಾಕೆಂದರೆ ತುಂಬ ಲೂಸಾಗಿ ತಗೊಳ್ಳಲ್ಲ ಇದನ್ನು ಲಾಸ್ಟ್ ಎಂಡಿಂಗ್ ಆಗಿರೋದ್ರಿಂದ. ಕಾದು ನೋಡೋಣ. ನಿಮಗೇನು ಅನ್ನಿಸ್ತು? ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.